ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವೆಲ್ಫೇರ್ ಆಫೀಸರ್ ಗ್ರೂಪ್ ಬಿ ಕ್ವಶನ್ ಮತ್ತು ಆನ್ಸರ್ ಸೀರೀಸ್ ಫ್ರೀ ಕ್ಲಾಸಸ್ ಕ್ಲಾಸ್ ನಂಬರ್ 9. In which year Department of Minority separated from Department of Backward Classes? ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅಲ್ಪಸಂಖ್ಯಾತ ಇಲಾಖೆಯನ್ನು ಯಾವ ವರ್ಷದಲ್ಲಿ ಬೇರ್ಪಡಿಸಲಾಯಿತು? ಆಪ್ಷನ್ಸ್ ನೋಡ್ಕೊಳ್ಳೋದಾದರೆ 1999ರಿಂದ 2000, 2000ದಿಂದ 2001, 2002ರಿಂದ 2003, 2003ರಿಂದ 2004. ಆನ್ಸರ್ ಈಸ್ ಆಪ್ಷನ್ 1, 1999ರಿಂದ 2000. ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳೋಣ. 1999ರಿಂದ 2000 ಆ ಒಂದು ಪೀರಿಯಡ್ನಲ್ಲಿ 2000ರಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಪ್ರತ್ಯೇಕ ನಿರ್ದೇಶನಾಲಯವನ್ನು ಹೊಂದಿತ್ತು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಬೇರ್ಪಡಿಸಲ್ಪಟ್ಟಿತು ಅಂತ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಎರಡೂ ಸೇರಿ ಒಂದೇ ಡಿಪಾರ್ಟ್ಮೆಂಟ್ ಇತ್ತು. ಆದರೆ 1999 ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಬಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಪ್ರತ್ಯೇಕ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ಪ್ರೋತ್ಸಾಹ ಮತ್ತು ಆರ್ಥಿಕ ನೆರವು ನೀಡಲು ಮತ್ತು ಅವರನ್ನು ಸಮಾಜದ ಮುಖ್ಯ ವಾಹಿನಿಯಾಗಿ ತರಲು ನಿರಂತರ ಕಾರ್ಯಕ್ರಮವನ್ನು ಹೊಂದಿದೆ. ಸೇಮ್ ಥಿಂಗ್ ಇನ್ ಮೈನಾರಿಟಿ ಡಿಪಾರ್ಟ್ಮೆಂಟ್. ಓಕೆ, ನೇಮ್ ದ ವೆಬ್ಸೈಟ್ ಆಫ್ ಡಾಕ್ಟರ್ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆನಾ, ವೆಬ್ಸೈಟ್ ಯಾವ್ದು ಅಂತ ಹೇಳಿದ್ರೆ, ಇದರ ವೆಬ್ಸೈಟ್ ಹೆಸರಿಸಿ ಡಾಕ್ಟರ್ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ. ವೆಬ್ಸೈಟ್ಸ್ನ ನೋಡ್ಕೊಳ್ಳೋದಾದರೆ www.dbcdc.karnataka.government.in, www.dubcdc.karnataka.government.in. ಥರ್ಡ್ ಆಪ್ಷನ್ www.bcwd.karnataka.government.in. ಫೋರ್ತ್ ಒಂದು ಬಂದು www.dri.karnataka.government.in. ಆನ್ಸರ್ ಬಂದು ಆಪ್ಷನ್ 1, www.dbcdc.karnataka.government.in. ಇದು ಬಂದು ಯಾವ್ದು ಅಂತ ಹೇಳಿದ್ರೆ, ಡಾಕ್ಟರ್ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಡಾಕ್ಟರ್ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವೆಬ್ಸೈಟ್ ಲಿಂಕ್ ಇದು. ಓಕೆ, ಇದರ ಜೊತೆಗೆ ಬೇರೆ ಡಿಪಾರ್ಟ್ಮೆಂಟ್, ಬೇರೆ ಕಾರ್ಪೊರೇಷನ್ಸ್ದೆಲ್ಲ ವೆಬ್ಸೈಟ್ಸ್ ತಿಳ್ಕೊಳ್ಳೋಣ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ಏನೋ ತೊಗೊಂಡೆ ಹೋದರೆ ನನ್ನ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿನಲ್ಲಿ ಇದರ ಒಂದು PDF ಕಳಿಸ್ಕೊಡ್ತೀವಿ. ಆ PDF ಡೌನ್ಲೋಡ್ ಮಾಡಿಕೊಂಡು ಎಸ್ಪೆಷಲಿ ಈ ಒಂದು ವೆಬ್ಸೈಟ್ಸ್ ಕಂಪ್ಲೀಟಾಗಿ ನೀವು ಓದ್ಕೊಳ್ಳಿ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಈ ಲಿಂಕ್ ಮುಖಾಂತರ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿಯಲ್ಲಿ ಜಾಯ್ನ್ ಆಗ್ಬೋದು. ಇದರ ಜೊತೆಗೆ ಯಾರಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೋಟ್ಸ್ ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ಈ ಕಾಣುತ್ತಿರುವ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಡಿ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪ್ರೀವಿಯಸ್ಲಿ ಕಾಲ್ಡ್ ಆಸ್ ಅಂತ ಕೊಟ್ಟಿದ್ದಾರೆ. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು ಈ ಹಿಂದೆ ಹೀಗೆ ಕರೆಯಲಾಗುತ್ತಿತ್ತು. ಆಪ್ಷನ್ಸ್ ನೋಡ್ಕೊಳ್ಳೋದಾದರೆ, ಹಿಂದುಳಿದ ವರ್ಗಗಳ ಸಮಾಜ ಕಲ್ಯಾಣ ನಿಗಮ, ಮೈಸೂರು ರಾಜ್ಯ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಕೆಂಗಲ್ ಹನುಮಂತಯ್ಯ ಬ್ಯಾಕ್ವರ್ಡ್ ಕ್ಲಾಸಸ್ ಕಾರ್ಪೊರೇಷನ್ ಅಂದರೆ ಹಿಂದುಳಿದ ನಿಗಮ ಅಂತ, ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ. ಆಪ್ಷನ್ ಬಂದು ಆಪ್ಷನ್ 4, ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇವಾಗ ಇದನ್ನು ಯಾವ ಥರ ಮರುನಾಮಕರಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಡಿ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿ ಮರುನಾಮಕರಣ ಮಾಡಿರುವಂಥದ್ದು. ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು 28/10/1977 ಸ್ಥಾಪಿಸಲಾಯಿತು ಮತ್ತು ದಿನಾಂಕ 28/10/2005 ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಎಂದು ಮರುನಾಮಕರಣ ಮಾಡಲಾಯಿತು. ಓಕೆ, ಸೊ ನಿಮಗಾಗೆ ಹೇಳಿದಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಒಂದು ಕ್ಲಾಸಿನ PDF ಕಂಪ್ಲೀಟಾಗಿ ಅವೈಲೇಬಲ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಮುಖ್ಯ ಉದ್ದೇಶ.
ನಿಜಶರಣ ಅಂಬಿಗರ ಚೌಡಯ್ಯ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೈ ನೇಮ್ ಈಸ್. ಆಪ್ಷನ್ಸ್ ಕನ್ನಡದಲ್ಲಿ ಓದ್ತೀನಿ ನೋಡಿ. ಬೆಸ್ತ, ಗಂಗಾಮತ, ಮೊಗವೀರ ಮುಂತಾದ ಜಾತಿಗಳಿಗೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ಒಕ್ಕಲಿಗ, ನಾಡಗೌಡ, ರೆಡ್ಡಿಯಂತಹ ಜಾತಿಗಳಿಗೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ವರ್ಗಗಳಂತಹ ಜಾತಿಗಳಿಗೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ಬಣಜಿಗ, ಬಳಜಿಗ, ಕಾಪು ನಾಯ್ಡು ಮುಂತಾದ ಜಾತಿಗಳಿಗೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ಆಪ್ಷನ್ ಬಂದು ಫಸ್ಟ್ ಒನ್. ಬೆಸ್ತ, ಗಂಗಾಮತ, ಮೊಗವೀರ ಮುಂತಾದ ಜಾತಿಗಳಿಗೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ಟು ಪ್ರಮೋಟ್ ಎಕನಾಮಿಕ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಫ್ ಕ್ಯಾಸ್ಟಸ್ ಲೈಕ್ಸ್ ಬೆಸ್ತ, ಗಂಗಾಮತ ಅಂಡ್ ಮೊಗವೀರ. ಸೊ ನೋಡ್ಕೊಳ್ಳೋದಾದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಈ ಒಂದು ಡಿಪಾರ್ಟ್ಮೆಂಟ್ ಬಂದು ಪ್ರತಿಯೊಂದು ಯಾವುದೆಲ್ಲ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸಲ್ಲಿ ಬರುತ್ತೆ, ಬ್ಯಾಕ್ವರ್ಡ್ ಕ್ಲಾಸಸಲ್ಲಿ ಯಾವೆಲ್ಲ ಬರುತ್ತೆ ಅದ್ರ ಬಗ್ಗೆ ಒಂದು ಡೆವಲಪ್ಮೆಂಟ್ ಮಾಡೆಲ್ಸ್ನ ತೊಗೊಂಬರುವಂಥದ್ದು. ಇದಾಗಿ ನಮ್ಮಲ್ಲಿ ಆರ್ಥಿಕವಾಗಿ ಎಲ್ಲ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಮಾಡುವಂಥದ್ದು. ಇದರ ಜೊತೆಗೆ ಡಾಕ್ಟರ್ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಸೇಮ್ ಇದೇ ಥರನೇ ಬರುತ್ತೆ. ಕೆಳಗಡೆ ನೋಡ್ಕೊಳ್ಳಿ, ಮೂರನೇದು ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ವಿಶ್ವಕರ್ಮ ಜಾತಿಗೆ ಸೇರಿದಂತಹ ಜಾತಿ ಮತ್ತು ಉಪಜಾತಿಗಳಿಗೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದಾಗಿರುತ್ತೆ. ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬಂದು ರಿಸರ್ಚ್ಗೆ ಸಂಬಂಧಪಟ್ಟಂತಹ ಒಂದು ಕೊಡುಗೆ ಕೊಡುವಂಥದ್ದು, ಇದಾಗಿ ನಮ್ಮಲ್ಲಿ ಒಂದು ದಾನ ಕೊಡುವಂಥದ್ದು, ಈ ಥರ ಮಾಡುವಂಥದ್ದು. ನೆಕ್ಸ್ಟ್ ಬಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಗ್ಗೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ಕೊಡ್ತೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಡೆವಲಪ್ಮೆಂಟ್ ಅಥಾರಿಟಿ, ಇದು ನೆಕ್ಸ್ಟ್ ಸ್ಲೈಡಲ್ಲಿ ಇದೆ, ಅದು ಹೇಳ್ಕೊಡ್ತೀನಿ. ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್, ಗೊತ್ತಿರೋ ಹಾಗೆ ಸೇಮ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಕಮಿಷನ್ ಇರುವಂಥದ್ದು. ಕರ್ನಾಟಕ ಉಪ್ಪಾರ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಉಪ್ಪಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉಪಜಾತಿಗಳಿಗೆ ಅವರ ಒಂದು ಅಭಿವೃದ್ಧಿಗೆ ಮಾಡಿರುವಂತಹ ಕಾರ್ಪೊರೇಷನ್ ಆಗಿರುತ್ತೆ. ನಿಜಶರಣ ಅಂಬಿಗರ ಚೌಡಯ್ಯ ಇವಾಗ ತಾನೇ ಓದಿದ್ವಿ. ಕರ್ನಾಟಕ ಅಲೆಮಾರಿ ಮತ್ತು ಅಲೆ ಅರಿಮಾರಿ ಅಂತ ಬಂದಿದೆ. ಓಕೆನಾ. ನೊಮ್ಯಾಡಿಕ್ ಮತ್ತು ಸೆಮಿ ನೊಮ್ಯಾಡಿಕ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಇವರ ಬಗ್ಗೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದು. ಆರ್ಥಿಕವಾಗಿ ಇದಾದ ನಂತರ ಸಾಮಾಜಿಕವಾಗಿ ಅಪ್ಗ್ರೇಡ್ ಮಾಡುವಂಥಕ್ಕೆ ಈ ಒಂದು ಕಾರ್ಪೊರೇಷನ್ನ ಮಾಡ್ಕೊಂಡಿರುವಂಥದ್ದು. ಇದಾದ ನಂತರ ಕರ್ನಾಟಕ ಸವಿತಾ ಸಮಾಜ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಸವಿತಾ ಸಮಾಜಕ್ಕೆ ಸಂಬಂಧಪಟ್ಟಂತಹ, ಇದರ ಜೊತೆಗೆ ಅದರಲ್ಲಿ ಬರುವಂತಹ ಉಪಜಾತಿಗಳಿಗೆ, ಓಕೆನಾ, ಇವರಿಗೆಲ್ಲ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದಾಗಿರುತ್ತೆ. ಒಂದು ಅಭಿವೃದ್ಧಿ ನಿಗಮ ಮಂಡಳಿಗಳು ಇದಾಗಿರುತ್ತೆ. ಇದರ ಜೊತೆಗೆ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಯಾರು ಮಡಿವಾಳರು ಅಂತ ಹೇಳ್ತಾರಲ್ಲ ಅವರು ಮತ್ತು ಅವರ ಉಪಜಾತಿಗಳಿಗೆ ಸೇರುವಂತಹ ಒಂದು ಅಭಿವೃದ್ಧಿ ಕಾರ್ಪೊರೇಷನ್ ಆಗಿರುತ್ತೆ. ಕರ್ನಾಟಕ ಆರ್ಯವೈಶ್ಯ ಕಮ್ಯುನಿಟಿ, ಯಾರು ಶೆಟ್ಟೀಸ್ ಅಂತೆಲ್ಲ ಕರೀತಾರಲ್ವ, ಅವರು ಮಾಡ್ಕೊಂಡಿರೋಂಥ ಒಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದು. ಓಕೆ. ದಿ ಪರ್ಪಸ್ ಆಫ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಡೆವಲಪ್ಮೆಂಟ್ ಅಥಾರಿಟೀಸ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಉದ್ದೇಶ ಅಂತ ಕೇಳಿದ್ದಾರೆ. ಖಾನಾಪುರ ತಾಲೂಕಿನ ನಂದಗಡ ಗ್ರಾಮ ಮತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮವನ್ನು ಅಂತಾರಾಷ್ಟ್ರೀಯ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದು. ಓಕೆ. ಒಕ್ಕಲಿಗ, ನಾಡಗೌಡ, ರೆಡ್ಡಿಯಂತಹ ಜಾತಿಗಳಿಗೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ವರ್ಗಗಳಂತಹ ಜಾತಿಗಳಿಗೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ಬಣಜಿಗ, ಬಳಜಿಗ, ಕಾಪು ನಾಯ್ಡು ಮುಂತಾದ ಜಾತಿಗಳಿಗೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಉದ್ದೇಶ ಹೀಗಿದೆ. ಖಾನಾಪುರ ತಾಲೂಕಿನ ನಂದಗಡ ಗ್ರಾಮ ಮತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮವನ್ನು ಅಂತಾರಾಷ್ಟ್ರೀಯ, ನೋಡಿ ಅಂತಾರಾಷ್ಟ್ರೀಯ, ಇದು ಬರೀ ರಾಷ್ಟ್ರೀಯ ಅಲ್ಲ, ಇಂಟರ್ನ್ಯಾಷನಲ್ ಹಿಸ್ಟಾರಿಕಲ್ ಮತ್ತು ಕಲ್ಚರಲ್ ಮತ್ತು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಓಕೆನಾ. ಸೊ ಫ್ರೆಂಡ್ಸ್, ಈ ಒಂದು ಕ್ಲಾಸಿನ ಈ ಕಂಪ್ಲೀಟ್ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಟೆಲಿಗ್ರಾಮ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಜಾಯಿನ್ ಆಗಿ PDFನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಈ ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಸ್ಗೆ ಜಾಯಿನ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.